ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡ್ತಕ್ಕಂಥದಕ್ಕೆ ಸಾಕಷ್ಟು ಈ ಕಾರ್ಯಕ್ರಮದ ಜವಾಬ್ದಾರಿಗಳನ್ನ ಹೊತ್ತು ಈ ಕಾರ್ಯಕ್ರಮದ ಯಶಸ್ಸಿಗೆ ಹಗಲಿರುಳು ದುಡಿದಿರ್ತಕ್ಕಂಥ ಕ್ಷೇತ್ರದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮ ಎಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಯೋಜನೆಯನ್ನ ಮಾಡ್ಕೊಂಡಿದ್ದೇವೆ. ಜನ ಬಹಳ ಅಪಾರ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರದಾರರಾಗಿದ್ದಾರೆ. ನಾವು ಬೇಗ ಬಂದು ವೇದಿಕೆಯನ್ನ ತಲುಪಬೇಕು ಅಂತಕ್ಕಂಥ ಬಹುಶಃ ಕಳೆದ ಒಂದು 2-3 ಗಂಟೆಗಳಿಂದನೂ ಕ್ಷೇತ್ರದ ಶಾಸಕರು, ನನ್ನ ಆತ್ಮೀಯ ಸಹೋದರ ಜಿಡಿ ಹರೀಶ್ ಗೌಡ್ರು ಬೆಳಕಿನಿಂದನೂ ಕೂಡ ಬಹುಶಃ ಇವತ್ತು ಮೊದಲನೇ ಬಾರಿ ನಾನು ಅವ್ರನ್ನ ಇಷ್ಟೊಂದು ಟೆನ್ಷನ್ ನಲ್ಲಿ ನೋಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ನಿಮಗೆ ನಾನೇನು ಹೇಳ್ತಕ್ಕಂಥದ್ದು ಬೇಡ, ಪ್ರತಿನಿತ್ಯ ಪ್ರತಿ ಕ್ಷಣ ನಿಮ್ಮ ಜೊತೆಯಲ್ಲಿ ಒಬ್ಬ ಶಾಸಕ ಅಂತಕ್ಕಂಥದ್ದು ಕೂಡ ಬದಿಗಿಟ್ಟು ಮಾತನಾಡ್ತಕ್ಕಂಥದ್ದಾದ್ರೆ, ಈ ಕ್ಷೇತ್ರದಲ್ಲಿ ನಾನೊಬ್ಬ ನಿಮ್ಮ ಕುಟುಂಬದ ಒಬ್ಬ ಸದಸ್ಯ, ಒಬ್ಬ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ರೀತಿಯಲ್ಲಿ ಕಳೆದ 3 ವರ್ಷಗಳಿಂದ ಸತತವಾಗಿ 2023ರ ವಿಧಾನಸಭಾ ಚುನಾವಣೆಯ ಅಂದಿನ ಸವಾಲುಗಳನ್ನ ಎದುರಿಸಿ ಎಲ್ಲಾ ಸವಾಲುಗಳನ್ನು ಕೂಡ ಮೆಟ್ ನಿಂತು ಇವತ್ತು ಪಕ್ಷದ ಕಾರ್ಯಕರ್ತರು, ಪಕ್ಷದ ಮುಖಂಡರ ಜೊತೆಯಲ್ಲಿ ಕ್ಷೇತ್ರದ ಎಲ್ಲ ನನ್ನ ತಂದೆ ತಾಯಂದ್ರುಗಳು, ಯುವ ಸಮುದಾಯದ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು, ಹಿರಿಯಕರು, ರೈತಾಪಿ ವರ್ಗ ಜೊತೆಯಲ್ಲಿ ಹುಣಸೂರು ಕ್ಷೇತ್ರ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಾಗೆ ಸರ್ವ ಸಮುದಾಯ, ಸರ್ವ ಜನಾಂಗವೂ ಕೂಡ ವಾಸ ಇರ್ತಕ್ಕಂಥ ಒಂದು ಕ್ಷೇತ್ರ. ಇಂಥ ಒಂದು ಕ್ಷೇತ್ರದಲ್ಲಿ ಹರೀಶ್ ಗೌಡ್ರನ್ನ ಕಳೆದ 2023ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನ ಈ ಸಂದರ್ಭದಲ್ಲಿ ನಿಮಗೆ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇನ್ನೂ ಒಂದು ದೊಡ್ಡ ಸಮಾವೇಶವೂ ಕೂಡ ಬಹುಶಃ ಇನ್ನೊಂದು ತಿಂಗಳು 2 ತಿಂಗಳ ಒಳಗಡೆ ಮೈಸೂರು ಜಿಲ್ಲೆಯಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ, ಮೊನ್ನೆಯ ದಿನ ಹಾಸನ್ನಲ್ಲಿ ಏನೊಂದು ಸಮಾವೇಶ ಆಯಿತು, ನಾಡಿದ್ದು ಬಿಜಾಪುರ ಜಿಲ್ಲೆಯಲ್ಲಿ ಕಿತ್ತೂರು ಕರ್ನಾಟಕದ 7 ಜಿಲ್ಲೆ ಸೇರಿ ಒಂದು ದೊಡ್ಡ ಸಮಾವೇಶವನ್ನ ಜನತಾದಳ ಪಕ್ಷ ಹಮ್ಮಿಕೊಂಡಿದೆ. ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲೂ ಕೂಡ ಒಂದು ದಿನಾಂಕ ಅತಿ ಶೀಘ್ರದಲ್ಲೇ ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಆ ಒಂದು ಸಮಾವೇಶಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ನಾವು ನೀವೆಲ್ಲರೂ ಕೂಡ ಮೈಸೂರು ಜಿಲ್ಲೆಯಿಂದ ಹೋರಾಟವನ್ನ ಪ್ರಾರಂಭ ಮಾಡ್ತಕ್ಕಂಥದ್ದು. ಕಾರಣ ಮೈಸೂರು ಜಿಲ್ಲೆ ಹಳೆ ಮೈಸೂರು ಪ್ರಾಂತ್ಯ ಅಂತ ನಾವೇನ್ ಕರಿತೇವೆ, ಮೈಸೂರು ಜಿಲ್ಲೆಗೆ ರಾಜಕೀಯವಾಗಿ ರಾಜ್ಯ ರಾಜಕಾರಣದಲ್ಲಿ ತನ್ನದಾದಂತ ಒಂದು ಇತಿಹಾಸ ಇದೆ. ಬಹುಶಃ ಮುಂದೊಂದು ದಿನ ಒಂದು ಹೊಸ ಇತಿಹಾಸವನ್ನ ಮರುಸೃಷ್ಟಿ ಮಾಡ್ತಕ್ಕಂಥದಕ್ಕೆ ಮೈಸೂರು ಜಿಲ್ಲೆಯಿಂದನೇ ತಗೊಳ್ತಕ್ಕಂಥ ಕೆಲವೊಂದಷ್ಟು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ